ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಹಿಂದಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತು ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಈ ಲೆಸನ್ನಲ್ಲಿ, ಈ ವಿಡಿಯೋದಲ್ಲಿ ಲೆಸನ್ ನಂಬರ್ 4 ಇದು. ಈ ವಿಡಿಯೋದಲ್ಲಿ how one can demonstrate the existence of charges. ಇಲ್ಲಿ ಬರುವ ಮೇನ್ ಕ್ವಶನ್ ಏನು ಅಂತ ಹೇಳಿದರೆ, ಇಲ್ಲಿ ನೋಡಿ, ಹೌ ವಿಲ್ ಯು ಶೋ, ಹೌ will you show, how will you show experimentally how will you show experimentally that ಅದರಲ್ಲಿ ಸಬ್ ಕ್ವಶನ್ 1 ನೋಡಿ, there are only two kinds of charges. There are only two kinds of charges. ಅಂದರೆ ಇಲ್ಲಿ ಎರಡೇ ರೀತಿಯ ಚಾರ್ಜ್ಗಳಿರೋದು ಅಂತ ನೀವು ಹೇಗೆ ಎಕ್ಸ್ಪರಿಮೆಂಟಲಿ ತೋರಿಸ್ಬೋದು. ಎರಡನೇ ಕ್ವಶನ್ ಇದರಲ್ಲಿ, ಲೈಕ್ ಚಾರ್ಜಸ್ ರಿಪೆಲ್, and unlike charges attract each other, and unlike charges attract each other. Unlike charges attract each other. ಇಲ್ಲಿ ಎರಡು ಕ್ವಶನ್ ನೋಡಿ. ಒಂದು, ಎರಡೇ ರೀತಿಯ ಚಾರ್ಜಸ್ ಇರೋದು. ಎರಡನೇದ್ದು, ಅದರಲ್ಲಿ ಲೈಕ್ ಚಾರ್ಜಸ್ ರಿಪೆಲ್ ಆಗುತ್ತೆ, ಅನ್ಲೈಕ್ ಚಾರ್ಜಸ್ ಅಟ್ರ್ಯಾಕ್ಟ್ ಆಗುತ್ತೆ. ಇದನ್ನು ಪ್ರಾಕ್ಟಿಕಲಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು? ಎಕ್ಸಾಂಪಲ್ಸ್ ಅಥವಾ ಎಕ್ಸ್ಪರಿಮೆಂಟ್ಸ್. ಆದರೆ ಎಲ್ರಿಗೂ ಆಲ್ರೆಡಿ ಗೊತ್ತಿದೆ ಇಲ್ಲಿ, ಹೌದಾ? ದೇರ್ ಆರ್ ಓನ್ಲಿ ಟೂ ಕೈಂಡ್ಸ್ ಆಫ್ ಚಾರ್ಜಸ್. ದೇರ್ ಆರ್ ಓನ್ಲಿ ಟೂ ಕೈಂಡ್ಸ್ ಆಫ್ ಚಾರ್ಜಸ್. There are only two kinds of charges. ಓಕೆ, ಇವಾಗ ಹೇಗೆ ತೋರಿಸ್ಬೋದು? ಆ್ಯಕ್ಚುಲಿ ಇದರ ಬಗ್ಗೆ ಫಸ್ಟಿಗೆ ಎಕ್ಸ್ಪರಿಮೆಂಟ್ ಮಾಡಿದ್ದು ಯಾರು ಅಂತ ಹೇಳಿದರೆ, 100 years ago ಸೈಂಟಿಸ್ಟ್ ನೇಮ್ ನೋಡಿ, CHARLES ಡ್ಯೂ ಫೇ. ಇವರು ಚಾರ್ಲ್ಸ್ ಡ್ಯೂ ಫೇ. ಇವರು ಫ್ರಾನ್ಸ್ ಅವರು.
ಫ್ರಾನ್ಸ್ ಅವರು ಇವರು ಏನು ಮಾಡಿದರು, ಪ್ರಾಕ್ಟಿಕಲಿ ಇದನ್ನು ಒಬ್ಸರ್ವ್ ಮಾಡಿದರು. ಪ್ರಾಕ್ಟಿಕಲಿ ಬೇರೆ ಬೇರೆ ಆಬ್ಜೆಕ್ಟ್ಸ್ ಮಧ್ಯೆ ಇರುವ ಚಾರ್ಜಸ್ಸನ್ನು, ಎರಡು ರೀತಿಯ ಚಾರ್ಜಸ್, 2 kinds ಆಫ್ ಚಾರ್ಜಸ್ ಅಂತ ಅವರು ಒಬ್ಸರ್ವ್ ಮಾಡಿದರು. 2 kinds ಆಫ್ ಚಾರ್ಜಸ್, 2 kinds ಆಫ್ ಚಾರ್ಜಸ್ ಈ ಒಬ್ಸರ್ವ್ಡ್. ಇವಾಗ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, 2 ಎಕ್ಸ್ಪೆರಿಮೆಂಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಎರಡೂ ಕೂಡ ಎರಡನ್ನು ತೋರಿಸ್ತದೆ. ಒಂದು ನೋಡಿ, ಎಕ್ಸ್ಪೆರಿಮೆಂಟ್ 1. ಲೆಟ್ ಅಸ್ ಡೂ ದಿ ಎಕ್ಸ್ಪೆರಿಮೆಂಟ್ 1. ಎಕ್ಸ್ಪೆರಿಮೆಂಟ್ 1. ಏನದು ಫಸ್ಟ್ ಎಕ್ಸ್ಪೆರಿಮೆಂಟ್? ಎಕ್ಸ್ಪೆರಿಮೆಂಟ್ 1. ಫಸ್ಟ್ ಎಕ್ಸ್ಪೆರಿಮೆಂಟ್ ನೋಡಿ, ಇದಕ್ಕೆ ಬೇಕಾದ ಮೆಟೀರಿಯಲ್ಸ್. ವಾಟ್ ಆರ್ ದಿ ಮೆಟೀರಿಯಲ್ಸ್ ರಿಕ್ವೈರ್ಡ್? ಮೆಟೀರಿಯಲ್ಸ್, ಬೇಕಾದ ಪರಿಕರಗಳು, ಮೆಟೀರಿಯಲ್ಸ್ ರಿಕ್ವೈರ್ಡ್. ಮೆಟೀರಿಯಲ್ಸ್ ರಿಕ್ವೈರ್ಡ್. ಓಕೆ, ಮೆಟೀರಿಯಲ್ಸ್ ರಿಕ್ವೈರ್ಡ್. ಒಂದು ಸಿಲ್ಕ್ ಕ್ಲೋತ್ ಆ್ಯಂಡ್ ಥ್ರೆಡ್. ಸಿಲ್ಕ್ ಕ್ಲೋತ್ ಆ್ಯಂಡ್ ಥ್ರೆಡ್ 2. ಎರಡನೇದ್ದು ಗ್ಲಾಸ್ ರಾಡ್. ಮೂರನೇದ್ದು ಗ್ಲಾಸ್ ರಾಡ್ ಆದಮೇಲೆ ಮೂರನೇದ್ದು ಪ್ಲಾಸ್ಟಿಕ್ ರಾಡ್. ನಾಲ್ಕನೇದು ರಿಜಿಡ್ ಸಸ್ಪೆನ್ಷನ್, ರಿಜಿಡ್ ಸಪೋರ್ಟ್. ನಾಲ್ಕನೇದ್ದು. ಈಗ ಇಲ್ಲೇನು ಮಾಡಬೇಕು ಅಂತ, ಫಸ್ಟಿಗೆ ಒಂದು ರಿಜಿಡ್ ಸಪೋರ್ಟ್ ಮಾಡ್ಕೋಬೇಕು ನೀವು. ರಿಜಿಡ್ ಸಪೋರ್ಟ್ ಅಂದರೆ ಹೀಗೆ ನೋಡಿ, ಇದು ರಿಜಿಡ್ ಸಪೋರ್ಟ್, ಇಲ್ಲಿ ಈ ಥರ. ಇಟ್ ಮೇ ಬಿ ಎ ಸೀಲಿಂಗ್. ಆಮೇಲೆ ಏನು ಮಾಡಬೇಕು, ಸಿಲ್ಕ್ ಥ್ರೆಡ್ ತಗೊಳ್ಬೇಕು. ಸಿಲ್ಕ್ ಥ್ರೆಡ್. ನೆಕ್ಸ್ಟ್ ಏನು ಮಾಡಬೇಕು, ಗ್ಲಾಸ್ ರಾಡ್ ತಗೊಳ್ಬೇಕು. ಇದು ಗ್ಲಾಸ್ ರಾಡ್. ಇದು ಇಲ್ಲಿ ಪ್ಲಾಸ್ಟಿಕ್ ರಾಡ್. ಇದು ಗ್ಲಾಸ್, ಇದು ಪ್ಲಾಸ್ಟಿಕ್ ರಾಡ್. ಈ ಥರ ಅರೇಂಜ್ ಮಾಡ್ಕೋಬೇಕು. ಆನಂತರ ಇದನ್ನೇನು ಮಾಡಬೇಕು, ಇಲ್ಲಿ ಈ ಥರ. ಇದು ಆ್ಯಕ್ಚುಲಿ ಸಿಲ್ಕ್. ಯು ಶುಡ್ ರಬ್ ವಿತ್ ಸಿಲ್ಕ್. ಫ್ರಿಕ್ಷನಲ್ ಎಲೆಕ್ಟ್ರಿಸಿಟಿ ಬರುತ್ತೆ ಇಲ್ಲಿ. ಯು ಶುಡ್ ರಬ್ ವಿತ್ ದಿ ಸಿಲ್ಕ್. ಇಲ್ಲಿ ಹಿಯರ್ ಯು ಶುಡ್ ರಬ್ ವಿತ್ ದಿ ವೂಲ್. ಇವಾಗ ಒಂದು ಇಂಪಾರ್ಟೆಂಟ್ ಫಿನೋಮಿನನ್ ಆಗುತ್ತೆ. ಏನು ಅಂತ ಹೇಳಿದರೆ, ಈ ಗ್ಲಾಸ್ ರಾಡನ್ನು ಸಿಲ್ಕ್ ಒಟ್ಟಿಗೆ ರಬ್ ಮಾಡಿದಾಗ, ಗ್ಲಾಸ್ ರಾಡ್ ತಗೊಂಡಿದ್ದೀರಿ. ಗ್ಲಾಸ್ ರಾಡನ್ನು ಸಿಲ್ಕ್ ಒಟ್ಟಿಗೆ ರಬ್ ಮಾಡಿದಾಗ ಅದು ಪಾಸಿಟಿವ್ ಚಾರ್ಜನ್ನು ಪಡ್ಕೊಳ್ತದೆ. ಗ್ಲಾಸ್ ರಾಡ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್ಡ್. ಇಲ್ಲಿ ಗ್ಲಾಸ್ ರಾಡ್ ಪಾಸಿಟಿವ್ಲಿ ಚಾರ್ಜ್ಡ್.
ಇಲ್ಲಿ ಪ್ಲಾಸ್ಟಿಕ್ ರಾಡ್ ನೆಗೆಟಿವ್ಲಿ ಚಾರ್ಜ್ಡ್. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಗ್ಲಾಸ್ ರಾಡ್ rubbed with silk. ನೆಕ್ಸ್ಟ್ ಏನು ಮಾಡಿ, ಟೇಕ್ ಒನ್ ಎನದರ್ ಚಾರ್ಜ್ಡ್ ಗ್ಲಾಸ್ ರಾಡ್, ಇನ್ನೊಂದು ಚಾರ್ಜ್ಡ್ ಗ್ಲಾಸ್ ರಾಡ್ ತಗೊಳ್ಳಿ. ಈಗ ಇನ್ನೊಂದು ಚಾರ್ಜ್ಡ್ ಗ್ಲಾಸ್ ರಾಡ್, ಇಲ್ಲಿ ಇನ್ನೊಂದು ಚಾರ್ಜ್ಡ್ ಪ್ಲಾಸ್ಟಿಕ್ ರಾಡ್ ತಗೊಳ್ಳಿ, ಇಲ್ಲಿ ಚಾರ್ಜ್ಡ್ ಪ್ಲಾಸ್ಟಿಕ್ ರಾಡ್ ತಗೊಳ್ಳಿ. ಇವಾಗ ಇದು ಗ್ಲಾಸ್ ರಾಡ್ ಪಾಸಿಟಿವ್ ಚಾರ್ಜ್ ಆಗುತ್ತೆ, ಗ್ಲಾಸ್ ರಾಡ್ ರಬ್ಡ್ ವಿತ್ ಸಿಲ್ಕ್. ಪ್ಲಾಸ್ಟಿಕ್ ರಾಡ್ ರಬ್ಡ್ ವಿತ್ ಸಿಲ್ಕ್ ಬಿಕಮ್ಸ್ ನೆಗೆಟಿವ್ ಚಾರ್ಜ್. Glass rod rubbed with the silk acquire positive charge. Plastic rod rubbed with the silk acquire negative charge. ಇವಾಗ ಏನಾಗುತ್ತೆ, ಇಲ್ಲಿ ಗ್ಲಾಸ್ ರಾಡು ಇದು ಪಾಸಿಟಿವ್ ಅಟ್ರಾಕ್ಷನ್. ಇಲ್ಲಿ ಏನಾಗುತ್ತೆ ಆವಾಗ, ಇಲ್ಲಿ ಗ್ಲಾಸ್ ರಾಡ್ ರಿಪಲ್ಷನ್ ಆಗುತ್ತೆ. ಇದು ಗ್ಲಾಸೇ, ಇದು ಪ್ಲಾಸ್ಟಿಕ್, ಇದು ಕೂಡ ಪ್ಲಾಸ್ಟಿಕ್. ಇಲ್ಲಿ ಏನಾಗುತ್ತೆ, ಇಲ್ಲಿ ರಿಪಲ್ಷನ್ ಆಗುತ್ತೆ. ಈ ಥರ ರಿಪಲ್ಷನ್, ಇಟ್ ಈಸ್ ಎ ರಿಪಲ್ಷನ್, means there is a repulsion. ಇಲ್ಲಿ ಏನಾಗುತ್ತೆ, ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ. ದರ್ ಈಸ್ ಅಟ್ರಾಕ್ಷನ್, ಅಂದರೆ ಅಟ್ರಾಕ್ಷನ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಕೂಡ ರಿಪಲ್ಷನ್ ಆಗುತ್ತೆ. Repulsion. Okay, here also repulsion takes place. You can say here repulsion. ಇದರಿಂದ ಏನು ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿದರೆ, ಕೆಲವು ಪಾಯಿಂಟ್ಸ್. ಗ್ಲಾಸ್ ರಾಡ್ ಸಿಲ್ಕೊಟ್ಟಿಗೆ ರಬ್ ಮಾಡಿದಾಗ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಇನ್ನೊಂದು ಗ್ಲಾಸ್ ರಾಡನ್ನು, ಪಾಸಿಟಿವ್ಲಿ ಚಾರ್ಜ್ಡ್ ಗ್ಲಾಸ್ ರಾಡನ್ನು ಇದರ ಹತ್ರ ತಂದಾಗ ರಿಪಲ್ಷನ್ ಆಗುತ್ತೆ. ಅದೇ ಪ್ಲಾಸ್ಟಿಕ್ ರಾಡನ್ನು ಸಿಲ್ಕ್ ಅಥವಾ ವೂಲೊಟ್ಟಿಗೆ ರಬ್ ಮಾಡಿದಾಗ ನೆಗೆಟಿವ್ ಚಾರ್ಜ್ ಆಗುತ್ತೆ. ಅದನ್ನು ಪಾಸಿಟಿವ್ಲಿ ಚಾರ್ಜ್ಡ್ ಗ್ಲಾಸ್ ರಾಡ್ ಹತ್ರ ತಂದಾಗ ಅಟ್ರಾಕ್ಷನ್ ಆಗುತ್ತೆ. ಇಲ್ಲಿ ಎರಡು ಪ್ಲಾಸ್ಟಿಕ್ ರಾಡನ್ನು ಊಲ್ ಅಥವಾ ಸಿಲ್ಕೊಟ್ಟಿಗೆ ರಬ್ ಮಾಡಿದಾಗ ಎರಡು ನೆಗೆಟಿವ್ ಆಗುತ್ತೆ. ನೆಗೆಟಿವ್ ಯಾವಾಗಲೂ ರಿಪಲ್ಷನ್ ಆಗುತ್ತೆ. ನೋಡಿ, ಈ ಗ್ಲಾಸ್ ರಾಡು ನೆಗೆಟಿವ್, ನಾವು ಹತ್ತಿರ ತಂದ ಗ್ಲಾಸ್ ರಾಡ್ ಕೂಡ ನೆಗೆಟಿವ್, ಎರಡೂ ಕೂಡ ನೆಗೆಟಿವ್ ರಿಪಲ್ಷನ್ ಆಗುತ್ತೆ. ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೋದು, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ positive and negative repulsion. ಇನ್ನೊಂದು ನಾವು ತಿಳ್ಕೊಳ್ಬೇಕಾದಲ್ಲಿ, ಹಿಯರ್ ವಾಟ್ ಯು ಶುಡ್ ಟೇಕ್, ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಅಂದರೆ ಏನು, ಲೈಕ್ ಚಾರ್ಜಸ್.
like charges always repel, like charges. ಇಲ್ಲಿ unlike charges always attract, unlike charges always attract, like charges always repel, unlike charges always attract. Okay, this is one experiment to demonstrate, ಈ ಎಕ್ಸ್ಪೆರಿಮೆಂಟಿಂದ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೋದು. ಏನು ಅಂತ ಹೇಳಿದರೆ, ಇಲ್ಲಿ ಇಲ್ಲಿ ಎರಡು ರೀತಿಯ ಚಾರ್ಜಸ್ ಇರುತ್ತೆ. ದೆರ್ ಆರ್ ಓನ್ಲಿ ಟೂ ಟೈಪ್ಸ್ ಆಫ್ ಚಾರ್ಜಸ್. ಒನ್ ಈಸ್ ಎ ಪಾಸಿಟಿವ್ ಚಾರ್ಜ್, another one is a negative charge, positive charge and negative charge. Okay, so here let us conclude here. ಇಲ್ಲಿ ಕನ್ಕ್ಲೂಷನ್ ಕೊಡುವ. ಇಲ್ಲಿಂದ ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಇಲ್ಲಿ ಎರಡೇ ರೀತಿಯ ಚಾರ್ಜ್ ಇರೋದು. ಆನಂತರ ಲೈಕ್ ಚಾರ್ಜ್ ರಿಪೆಲ್ ಆಗುತ್ತೆ, ಅನ್ಲೈಕ್ ಚಾರ್ಜ್ ಅಟ್ರ್ಯಾಕ್ಟ್ ಆಗುತ್ತೆ. ಅಂದರೆ ಇಲ್ಲಿ ನೋಡಿ, ಈ ಸೆಕೆಂಡ್ ಪಾರ್ಟ್ ಲೈಕ್ ಚಾರ್ಜಸ್ ರಿಪೆಲ್, ಅನ್ಲೈಕ್ ಚಾರ್ಜಸ್ ಅಟ್ರ್ಯಾಕ್ಟ್ ಅಂತ ಹೇಳಿದರೆ, ಇದನ್ನು ಏನು ಹೇಳ್ತಾರೆ ಅಂತ ಹೇಳಿದರೆ, ಫಂಡಮೆಂಟಲ್ ಲಾ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ದಿಸ್ ಈಸ್ fundamental law of electrostatics, fundamental law of electrostatics, fundamental mental law of electrostatics, fundamental law of electrostatics. Thanks for watching video. Let us meet lesson 5 in next video.